ನಮಸ್ಕಾರ. ನಾವು ಈಗ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಮತ್ತೆ US ಗೋಲ್ಡ್ ಟುಮಾರೋ ಇನ್ ಸೆನ್ಸ್ ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ಅಂದ್ರೆ ಮಂಡೇಗೆ ಆನ್ 8th ಡಿಸೆಂಬರ್ಗೆ ಯಾವ ತರ ಇರ್ಬೋದು ಅಂತ ಒಂದು ಗೆಸ್ ಮಾಡುವ. ಓಕೆ, ಸೊ ಈಗ ನಿಫ್ಟಿ 50. ಓಕೆ, ನಾನೊಂದು 2 ಆಪ್ಷನ್ಸ್ ಕೊಟ್ಟಿದ್ದೆ. ಮೊದಲನೇ ಆಪ್ಷನ್ಸ್ ವರ್ಕೌಟ್ ಆಗಲಿಲ್ಲ. ಎರಡನೇ ಆಪ್ಷನ್ ನಾನು ಹೇಳಿದ್ದೆ ಇದನ್ನ ಇಂಪಲ್ಸ್ ತರ ಮೂವ್ ಆಗ್ಬೋದು ಅಂತ ಹೇಳಿದ್ದೆ. ಈಗ ಅದು ಇಂಪಲ್ಸ್ ತರ ಮೂವ್ ಆಗ್ತಾ ಇದೆ. ಓಕೆ, ಸೊ ಈಗ ನಾವು ವೇವ್ 2 ನ ಇಲ್ಲಿಗೆ ಮುಗಿದಿದೆ ಅಂತ ಸದ್ಯದ ಮಟ್ಟಿಗೆ ಕನ್ಸಿಡರ್ ಮಾಡಬಹುದು. ಸೀನು ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡಿಕೊಂಡು, ಸೊ ನಮಗೆ ಈ ವೇವ್ 3 ಏನಿದೆ ಅಲ್ವಾ, ಅದರ ಪ್ರಕಾರ ಮುಂದೆ ಹೋಗೋ ಪ್ಲಾನ್ ಮಾಡ್ಬೇಕೀಗ. ಓಕೆ, ಸೊ ಇದು ಒಂದು ಆಪ್ಷನ್ಸ್. ಓಕೆ, ಇನ್ನೊಂದು ಆಪ್ಷನ್ ಏನಾಗುತ್ತೆ ಅಂತಂದ್ರೆ, ಇದು ಇನ್ನು 81.2% ರೀಚ್ ಆಗಿಲ್ಲ. ಓಕೆ, ಅಂಡ್ 1 2 3 ಮೂವ್ ಇದೆ. ಸೊ 3 ಮೂವ್ ಇರೋದ್ರಿಂದ ಇದನ್ನ ನಾವು ಜೀರೋ, ಇದನ್ನ ಡಬ್ಲ್ಯೂ, ಇದನ್ನ ಎಕ್ಸ್, ಇದನ್ನ ವಾಯ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಡಿ ಮೂವ್ ಆಗಿದೆ, ಆಮೇಲೆ ಸ್ಪೀಡ್ ಇದೆ. ಓಕೆ, ಸೊ ಅದಕ್ಕಾಗಿ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ವಾಯ್ ಕೆಳಗಡೆ ಬರಬಹುದು ಅಂತ ಗೆಸ್. ಇದು ಒಂದು ಆಪ್ಷನ್ಸ್. ಈಗ ಇಲ್ಲೇ ವೇವ್ 2 ನಮ್ದು ಮುಗಿದ್ರೆ ವೇವ್ 3 ಇದು ಹೇಗೆ ಮೂವ್ ಆಗ್ಬೋದು ಅಂತ ನಾವು ಸ್ಮಾಲರ್ ಟೈಮ್ ಫ್ರೇಮ್ 15 ಮಿನಿಟ್ಸ್ ಅಲ್ಲಿ ಹೋಗೋಣ. ಓಕೆ, ನೋಡಿ, ಇದು ಡಬ್ಲ್ಯೂ ಇಲ್ಲಿ ಮುಗಿದಿದೆ, ನಮ್ ಸಿ ಇಲ್ಲೇ ಮುಗಿದಿರಬಹುದು, ವೇವ್ 2 ಇಲ್ಲೇ ಮುಗಿದಿರಬಹುದು. ಓಕೆ, 3 ಆಪ್ಷನ್ಸ್ ಇದೆ. ಈಗ ಇದ್ರ ನೆಕ್ಸ್ಟ್ ಇದನ್ನ ಏನಾದ್ರು ನಾವು ವೇವ್ 3 ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಹೇಗೆ ಕೌಂಟ್ ಮಾಡಬೇಕು? 0 1 2 3 4 5 ಮುಗಿತಿಟ್ಟಿಗೆ. ಓಕೆ, ಇದು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಮುಗಿಯುತ್ತೆ. ಅಂದ್ರೆ ನಿಮ್ದು ವೇವ್ 3 ವೇವ್ 1 ಮುಗಿಯುತ್ತೆ ಇಲ್ಲಿ. ಓಕೆ, ನೋಡಿ, ನೀವು ವೇವ್ 4 ಕನ್ಸಿಡರ್ ಮಾಡಿರುವ ಸಹ 161, ನಿಮಗೆ ಇಲ್ಲಿ ವೇವ್ 5 ಮುಗಿತಾ ಇದೆ. ಓಕೆ, ಸೊ ಮುಗಿತಾ ಇದ್ರೆ ಇದು ನಿಮಗೆ 0 ಎ, ಇದು ಬಿ, ಆಮೇಲೆ ಇದು ಸಿ ಕೆಳಗಡೆ ಬರುತ್ತೆ. ಓಕೆ, ಅವಾಗ ಈ 2 1 ಇಲ್ಲಿ ಮುಗಿದು 2 ಇಲ್ಲಿ ಮುಗಿಯುತ್ತೆ. ಆಮೇಲೆ ಎಷ್ಟು ಪರ್ಸೆಂಟ್ ರಿಟ್ರೇಸ್ ಆಗೋದು? ಸೊ ನಿಮಗೆ ಸಿ ನಿಮಗೆ ಇಲ್ಲಿ 38% ವರೆಗೂ ಬರಬಹುದು. ಓಕೆ, ಅಂದ್ರೆ 26,079 ಇಲ್ಲಿವರೆಗೂ ಬರಬಹುದು. ಆಮೇಲೆ ಇಲ್ಲಿ 2 ಮುಗಿದ್ರೆ ಇದು 1, ಇಲ್ಲಿ 2 ಮುಗಿದ್ರೆ ಮತ್ತೆ ಮೇಲ್ಗಡೆ ಮೂವ್ಮೆಂಟ್ ಆಗಬಹುದು. ಎಕ್ಸ್ ಆದ್ರೆ ಏನಾಗುತ್ತೆ? ಇನ್ನು ಕೆಳಗಡೆ ಬರುತ್ತೆ, ವೈಗೆ ಡೌನ್ ಸೈಡ್ ಬರುತ್ತೆ. ಓಕೆ, ಒಂದ್ ವೇಳೆ ಇಲ್ಲಿಗೆ 1 2 ಆದ್ರೆ 3 ಮೂವ್ಮೆಂಟ್ ಅಪ್ ಸೈಡ್ ಹೋಗುತ್ತೆ. ಓಕೆ, ಸೊ ಇದನ್ನ ಈಗ ಡಿಲೀಟ್ ಮಾಡ್ತೇನೆ ನಾನು. ಇದೊಂದು ಆಪ್ಷನ್ಸ್ ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ಸೊ ಮ್ಯಾಕ್ಸಿಮಮ್ ನೀವು ಎಲ್ಲಿವರೆಗೂ ನೋಡ್ಬೋದು, ಒಂದ್ ವೇಳೆ ಇನ್ ಕೇಸ್ ಇದು 1 2 3 4 5 ಆಗಿ 1 ಇಲ್ಲಿ 1 2 ಬಂದು ಮತ್ತೆ ಮೇಲ್ಗಡೆ ಹೋಗ್ಬೇಕಾದ್ರೆ, ಸೊ
ಈಗಂತೂ ವೇವ್ 5 ಮುಗೀತು, ಇಲ್ಲಿಗೆ ಮುಗಿದಿದೆ ವೇವ್ 5. ಸೊ ಈಗ ಏನಿದ್ರು ಡೌನ್ ಸೈಡ್ ಬರ್ಬೇಕಿದು. ಓಕೆ, ಮೇಲ್ಗಡೆ ಹೋಗೋ ಚಾನ್ಸಸ್ ಇಲ್ಲ. ಒಂದು ವೇಳೆ ಇದು 0, ಇದು 1, ಇದು 2, ಇಲ್ಲಿ 38% ಮುಗಿದು ನಿಮ್ದು 3 ಏನಾದ್ರೆ ಇಲ್ಲಿವರೆಗೂ 127% ವರೆಗೂ ಹೋದ್ರೆ ನಿಮ್ದಿದು ಹೋಲ್ಸ್ ಗುಡ್. ಮತ್ತೆ ನಿಮಗೆ ಮುಂದೆ ಹೋಗುತ್ತೆ ಹಿಂಗೆ. ಈ ತರನು ಆಗ್ಬೋದು. ಈ ತರನು ಮೂವ್ಮೆಂಟ್ ಹಿಂಗೂ ಹೋಗ್ಬೋದು ಇದು. ಆಯ್ತಾ, ಈ ತರನು ಇದು ವೇವ್ ಮೂವ್ಮೆಂಟ್ ಆಗ್ಬೋದು. ಒಂದು ಈ ತರ ಆಗಿಲ್ಲ ಅಂತಂದ್ರೆ ಇದು ಡಬ್ಲ್ಯೂ, ಇದು ಎಕ್ಸ್, ವೈ, ಇದು ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಇದು ಇನ್ನು ನೆಕ್ಸ್ಟ್ ಯಾವ ತರ ಮೂವ್ ಆಗುತ್ತೆ ಅಂತ ನಾವು ನೋಡ್ಬೇಕು ಈಗ ಅಷ್ಟೇ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ಮಂಡೇ ಯಾವ ತರ ಬಿಹೇವ್ ಮಾಡ್ಬೋದು ಅಂತ ಹೇಳಿದೆ. ಓಕೆ, ಈಗ ನಿಮ್ಗೆ ಮತ್ತೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಸಪೋಸ್ ಈಗ ನೀವು ಇದನ್ನ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿದ್ರೆ ಟ್ರೆಂಡ್ ಲೈನ್ ಹಾಕ್ಬಿಡಿ. ಓಕೆ, ಇದು ಒಂದು ಟಾಪಿಕ್ ಹೋಗ್ಬೇಕಾ? ಓಕೆ, ಸೊ ಈ ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಬಂತು ಅಂತಂದ್ರೆ ನಿಮ್ದು ಇಂಪಲ್ಸ್ ಅಲ್ಲಿ ಇಲ್ಲ, ಮತ್ತೆ ಕರೆಕ್ಷನ್ ಅಲ್ಲಿ ಎಂಟ್ರಿ ಆಗತ್ತ ಅಂತ ತಿಳ್ಕೊಂಬಿಡಿ. ಓಕೆ, ಅದೇ ತರ ಇದನ್ನು ಸಹ, ಇದನ್ನು ನೀವು ಇಲ್ಲಿ 1 2 3 4 ಏನ್ ಮಾಡ್ತಾ ಇದ್ರಲ್ವಾ, ಇಲ್ಲಿ 1 2 1 2 3 4, ಇಲ್ಲಿ 2 ಮತ್ತೆ 4 ಗೆ ಎಂಟ್ರಿ ಮಾಡಿ ಹಾಕೊಂಬಿಡಿ. 2 ಮತ್ತೆ 4 ಗೆ ಎಂಟ್ರಿ ಹಾಕೊಂಡು ತ್ರೀ ಟಾಪಿಕ್ ಇದೆ. ಓಕೆ, ಎಲ್ಲಿವರೆಗೂ ನಿಮಗೆ ಇದು ವೇವ್ ಈ ಟ್ರೆಂಡ್ ಲೈನ್ ಅಕ್ಕಪಕ್ಕನೆ ಹೋಗ್ತಾ ಇದೆಯಲ್ವಾ, ಅದನ್ನ ವೇವ್ 3 ಅಂತ ಕನ್ಸಿಡರ್ ಮಾಡಿ. ಒಂದು ಟಚ್ ಮಾಡಿ ಈ ಕಡೆ ಕೆಳಗಡೆ ಬಂತು ಅಂತಂದ್ರೆ ನಿಮ್ ಕರೆಕ್ಷನ್ ಅಲ್ಲಿ ಎಂಟ್ರಿ ಆಗುತ್ತೆ ಮತ್ತೆ. ಓಕೆ, ಸೊ ಈ ತರ ಟ್ರೆಂಡ್ ಲೈನ್ ಹಾಕೊಂಡ್ಬಿಡಿ. ಸೊ ನೆಕ್ಸ್ಟ್ ಈಗ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನಿಮಗೆ 61% ವರೆಗೂ ಹೋಗುತ್ತೆ ಅಂತ ಹೇಳಿದೆ. 59,662, ಅದಕ್ಕಿಂತ ಮೇಲ್ಗಡೆನೆ ಮೂವ್ಮೆಂಟ್ ಆಯ್ತದು. ಓಕೆ, ಬಟ್ ಇದು ಮಾತ್ರ ಕೇರ್ಫುಲ್ ಆಗಿರಿ. ಬ್ಯಾಂಕ್ ನಿಫ್ಟಿ ನನಗೆ ಇದು ABC ಕನ್ಫರ್ಮ್ಡ್ ABC ಇದೆ ಇದು. ಓಕೆ, ಸೊ ನಿಮಗೆ ಮ್ಯಾಕ್ಸಿಮಮ್ ಇದು 1% ವರೆಗೂ ಹೋಗಬಹುದು ಬಿ. ಓಕೆ, ಅದಾದ್ಮೇಲೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಇದು 1 2 3 4 5 ಮುಗಿದಿದೆ ಇಲ್ಲಿಗೆ. ಓಕೆ, ಸೊ ನಿಮ್ಗೆ ಬಿ ಎಲ್ಲಿಂದ 61 ಇಂದ ಹಿಡಿದು 1% ವರೆಗೂ ಯಾವುದೇ ಟೈಮಲ್ಲೂ ನಿಮ್ಗೆ ಬಿ ಕಂಪ್ಲೀಟ್ ಆಗಬಹುದು. ಓಕೆ, ಸೊ ನೀವು 70, ಇದು 15 ಮಿನಿಟ್ಸ್ ಆಯ್ತು. 75 ಮಿನಿಟ್ಸ್ ಅಲ್ಲಿ ಯಾವ ತರ ಕಾಣಿಸ್ತಾ ಇದೆ? ಓಕೆ, 75 ಮಿನಿಟ್ಸ್ ಅಲ್ಲಿ ಏನು ಮಚ್ ಡಿಫರೆನ್ಸ್ ಏನಿಲ್ಲ. ಓಕೆ, ಸೊ ಇದು 1 2 3 4 5 ಒಂದು ಸ್ವಲ್ಪ ಹೋಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಎಲ್ಲಿವರೆಗೂ ರಿಟ್ರೇಸ್ ಆಗುತ್ತೆ ನೋಡ್ಕೋತೀವಿ. ವೇವ್ಸ್ ನ ಕೌಂಟ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಇದು ಎಲ್ಲಿವರೆಗೂ ರಿಟ್ರೇಸ್ ಆಗ್ಬೋದು ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಓಕೆ, ಸೊ 1 ಇದು ಎ, ಇದು ಬಿ, ಮತ್ತೆ ಸಿ ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಯಾಕೆ ಅಂತಂದ್ರೆ ನಮ್ದು ಇಲ್ಲಿ ಎಲ್ಲಾ ವೇವ್ಸ್ ಮುಗಿದಿದಾವೆ.
1 2 3 4 5 ಇದ್ರದ್ದು ವೇವ್ ಮುಗಿದಿದೆ, ಇದ್ರದ್ದು ವೇವ್ ಮುಗಿದಿದೆ, ಇದ್ರದ್ದು ವೇವ್ ಮುಗಿದಿದೆ, 3 ಮುಗಿದಿದೆ. 4ಗೆ ಇದು ಸ್ವಲ್ಪ ಕೆಳಗಡೆ ರಿಟ್ರೇಸ್ ಆಗಲೇಬೇಕು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಎಲ್ಲಿಂದ ರಿವರ್ಸಲ್ ಬರುತ್ತೆ ಅಂತ ವೇವ್ ಕೌಂಟ್ ಮಾಡ್ಕೊಂಡು 1 2 3 4 5 ಇನ್ನು ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ಬೋದು. ಓಕೆ, ಯಾಕಂದ್ರೆ ಇದರಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ 1 2 3 ಆಗಿದೆ ವೇವ್. ಓಕೆ, 4 ಆಗ್ಬೋದು, 5 ಆಗ್ಬೋದು. ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ವೇವ್ ಕೌಂಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಜಿಯಾಗಿ ಅರ್ಥ ಆಗುತ್ತೆ. 15 ಮಿನಿಟ್ಸ್ ಸಿಗತ್ತಂದ್ರೆ 1 2 3 4 5 5 ಮುಗ್ದಂಗೆ ಆಗ್ತದೆ ನಂಗೆ ಇಲ್ಲಿಗೆ. ಇದು ಸೇಮ್ 111% ಇಂದ ರಿವರ್ಸಲ್ ಬರೋ ಚಾನ್ಸಸ್ ಇದೆ. ಓಕೆ, ಬ್ಯಾಂಕ್ ನಿಫ್ಟಿ ಎ ಬಿ ಬಿ ಮಂಡೇ ಮೂವ್ಮೆಂಟ್ ಮೇಲೆ ಎಲ್ಲ ಡಿಪೆಂಡ್ ಇದೆ. ಓಕೆ, ಸೊ ಇನ್ನೂ ಕಾನ್ಫಿಡೆಂಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಇಂಪಲ್ಸ್ ಅಲ್ಲಿ ಎಂಟ್ರಿ ಆಗಿದೆಯೋ ಇಲ್ಲ ಅಂತ. ಸೊ ಇದು ನಿಮ್ 111% ಎಕ್ಸೀಡ್ ಆಗಬೇಕು, ನಿಫ್ಟಿಯಲ್ಲೂ ಆಗಲಿ ಬ್ಯಾಂಕ್ ನಿಫ್ಟಿಯಲ್ಲೂ ಆಗಲಿ. ಓಕೆ, ಸೊ ಈಗ ನಾವು ಗೋಲ್ಡ್ ಅಲ್ಲಿ ಬರುವ. ಗೋಲ್ಡ್ ಅಲ್ಲಿ ನಾನು ನಿಮಗೆ 3 ಮತ್ತೆ 4 ಅಂತ ಇದನ್ನ ಹೇಳಿದ್ದೆ. ನನಗೆ ಇನ್ನೂ ಆದ್ರೂ ಇದ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಇದು ಇನ್ನೂವರೆಗೂ 4146 ಎನಿ ಟೈಮ್ ಟಚ್ ಮಾಡಬಹುದು. ಬಟ್ ಆದ್ರೂ ಇದನ್ನ ನಾವು ಇಂಪಲ್ಸ್ ಅಂತ ರೀಡ್ ಮಾಡಿದ್ರೆ ಇಂಪಲ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು 0, ಇದು ಎ, ಇದು ಬಿ, ಇದು ಸಿ ಫೇಲ್ಯೂರ್ ಅಂತ ತಿಳ್ಕೊಳ್ಳಿ. ಟೈಮ್ ಬೇಯಿಂಗು ಸಿ ಫೇಲ್ಯೂರ್ ಅಂತಂದ್ರೆ ನಿಮ್ಗೆ ಇಲ್ಲಿಗೆ. ಓಕೆ, ಸೊ 61% ಇಂದ ಸಿ ಫೇಲ್ಯೂರ್ ರೇಷಿಯೋ ಆಗಿ ಹೊರಟಿದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಗೆ ಟೆಂಪರರ್ಲಿ ನಮ್ದು ಇಲ್ಲಿ 4 ಮುಗಿದಿದೆ ಅಂತ ಕನ್ಸಿಡರ್ ಮಾಡೋಣ. ಆಮೇಲೆ 1 2 3 4 5 ಇದನ್ನ 0 1 2 3 4 5. ಓಕೆ, ಸೊ ಎಕ್ಸಾಕ್ಟ್ಲಿ 61% ವರೆಗೆ ಇದೆ ಇದು. ಸೊ ನಿಮ್ಗೆ ವೇವ್ 3 ಇನ್ನು ಸ್ವಲ್ಪ ಬರಬಹುದು ಕೆಳಗಡೆ. ಇಲ್ಲೂ ನಿಮ್ಗೆ ಈ ತರ ಲೈನ್ ಹಾಕೊಂಡು ಇದನ್ನೇ ಕಾಪಿ ಮಾಡ್ಕೊಂಡು ವೇವ್ 1 ಟಾಪ್ ಅಲ್ಲಿ ಇಡಿ. 3 4 5. ಓಕೆ, ಸೊ ಈಗ ಇದನ್ನೇ 4 ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಇಲ್ಲಿಗೆ 4 ಮುಗಿದಿದೆ ಅಂತ ಏನಾದ್ರು ನೀವು ಕನ್ಸಿಡರ್ ಮಾಡಿದ್ರೆ, ಇದನ್ನ ಈ ಲೋ ಹಾಕೋಬೇಕು. ಯಾಕೆಂತಂದ್ರೆ ಇದು ನಿಮ್ಗೆ ಆಲ್ರೆಡಿ ಸಿ ಮೇಲ್ಗಡೆ ಇದ್ರು ಸಹ ಹೈ ಅಂಡ್ ಲೋ ನಡುವೆ ಹಾಕ್ಬೇಕು ಅದನ್ನ. ಓಕೆ, ಸೊ ಇಲ್ಲಿ 4 ಮುಗಿದಿದೆ ಅಂತ ಇಲ್ಲಿಗೆ ಇಡಬಾರ್ದು. ಸೊ ಇವೆರಡರ ಮಧ್ಯೆ ನೀವು ಫಿಬೊನಾಸಿ ಹಾಕೋಬೇಕು. ಸೊ ನೀವು ಫಿಬೊನಾಸಿ ಇದ್ರ ಮಧ್ಯೆ ಹಾಕಿದ್ರು ಸಹ ನೋಡಿ, ಸೊ 161% ಕನ್ಸಿಡರ್ ಮಾಡಿದ್ರು ಇನ್ನು 4327 ವರೆಗೂ ಹೋಗೋ ಚಾನ್ಸಸ್ ಇದೆ. ಬಟ್ ಇದು ಇನ್ನು ಕರೆಕ್ಟಿವ್ ರೈಸ್ ಅಲ್ಲೇ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಓಕೆ, ಗೋಲ್ಡ್ ಯಾಕೆಂತಂದ್ರೆ ನೀವು ಏನಾದ್ರೂ ನೆಕ್ಸ್ಟ್ ಮೂವ್ ಏನಾದ್ರೂ ಎಂಟರ್ ಆಗಿದ್ರೆ ಈಗ ಇಷ್ಟೊತ್ತಿಗಾಗಲಿ ಇದು ಬ್ರೇಕ್ಔಟ್ ಆಗಿ ಹೋಗ್ಬೇಕಿತ್ತು. ಓಕೆ, ಬಟ್ ನನಗೆ ಈ ಝೋನ್ ಅಲ್ಲಿ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಯಾವ್ದಂದ್ರೆ 4 to 4 5, 4 to 40 ದಿಂದ 4 to 4 5 ಈ ರೇಂಜ್ ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. ಇದೇನಾದ್ರೂ ಬ್ರೇಕ್ ಆದ್ರೆ ನಿಮಗೆ ಡೆಸ್ಟಿನೇಷನ್ 4300 ವರೆಗೂ ಹೋಗುತ್ತೆ. ಓಕೆ,
ಸೊ ನೀವು ಯಾವುದೇ ಎಂಟ್ರಿ ಆಗ್ತಿದ್ರೆ ನಿಮ್ ಸ್ಟ್ರಿಕ್ಟ್ಲಿ ಸ್ಟಾಪ್ ಲಾಸು 4146 ಇಲ್ಲ 4150, ಆಲ್ಮೋಸ್ಟ್ ಆಲ್ 80 ಪಾಯಿಂಟ್ಸ್ ನೀವು ಸ್ಟಾಪ್ ಲಾಸ್ ಇಡಿ. ಓಕೆ, ನೀವು ಈಗ ಏನಾದ್ರು ಎಂಟ್ರಿ ಮಾಡ್ಬೇಕು ಅಂತಂತಿದ್ರೆ, ಒಂದು ಈಗ ಎಂಟ್ರಿ ಮಾಡೋದು ಬೇಡ, ಅದ್ರ ಮೇಲೆ ಎಂಟ್ರಿ ಮಾಡಮ್ಮ ಅಂತಂದ್ರೆ ಅದು ತುಂಬಾ ಚೆನ್ನಾಗಿರೋ ಐಡಿಯಾನೆ. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಸೊ ಬಿಟ್ಕಾಯಿನ್ ಓನ್ಲಿ ನಾವು ಡೈರೆಕ್ಷನಲ್ ಮೂವ್ ಅಷ್ಟೇ ನೋಡಮ್ಮ. 1 2 ಇದು 3 ಇದು 4 ಇದು 5. ಸೊ ನಿಮಗೆ 1 2 3 4 5. ಸೊ ಇದು ಏನಾದ್ರೂ ಅಪ್ ಸೈಡ್ ಮೂವ್ ಸ್ಟಾರ್ಟ್ ಆದ್ರೆ ಇತರದ್ದು 127% ಮಿನಿಮಮ್ ರನ್ ಆಗುತ್ತೆ. ಅಂದ್ರೆ 94 923 27% ಇಲ್ಲಿಂದ ರನ್ ಆದ್ರೆ. ಓಕೆ, ಈ ರೇಷಿಯೋ ಮಿನಿಮಮ್ ಬಂದು ನಿಂತ್ಕೊಳ್ಳುತ್ತೆ. ಸೊ ಇದು ಬಿಟ್ ಕಾಯಿನ್ ಇನ್ 15 ಮಿನಿಟ್ಸ್ ಅಲ್ಲಿ. ಓಕೆ, ಸೊ ಇದನ್ನ ಫುಲ್ ನೀವು ಇದನ್ನ ಇಂಪಲ್ಸ್ ಅಂತ ಮಾಡಕ್ ಆಗೋದಿಲ್ಲ. ಒಂದು ನಿಮಿಷ, ಅದಾಯ್ತಾ? ಸೊ ಇಲ್ಲಿಂದ ಹಾಕಿ ನೋಡಿದ್ರೆ ಫಿಬೊನಾಸಿ 1% ಇದೆ. 1 2 1% ಇದೆ ಇದು. ಸೊ 1 2 3 4 5 ಇಲ್ಲಿವರೆಗೂ ಬರಬೇಕಿತ್ತು, ಇಲ್ಲಿಗೆ ಬರಲಿಲ್ಲ. ಇದು ಇಲ್ಲಿಗೆ ಬಂದಿದೆ. 3 4 5 ನಿಮ್ಗೆ ಇಲ್ಲಿ ಬರ್ಬೋದು. ಅವಾಗ ಇಲ್ಲಿ ಬಂದಾಗ ನಿಮ್ಗೆ ಇದು 1 ಇದು 2 ಮುಗಿಯುತ್ತೆ. 1 and 2 ಥಿಂಕ್ ಮಾಡ್ಬೋದು ಆವಾಗ. ಬಟ್ ಇದಿಷ್ಟೇ ನೀವು ಎ ಬಿ ಸಿ ಮೂವ್ ಅಲ್ಲಿ ಥಿಂಕ್ ಮಾಡಿ. ಇಲ್ಲಿಂದ ಈ ರಿಟ್ರೇಸ್ ಹಾಕಿದ್ರೆ ನಿಮಗೆ ಅಪ್ಸೈಡ್ ಮೂವ್ ಆದ್ರೆ ನಿಮಗೆ ಮ್ಯಾಕ್ಸಿಮಮ್ 127% ವರೆಗೂ ಬಿಟ್ ಕಾಯಿನ್ ಬರ್ಬೋದು. ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಇದು ಕಂಪ್ಲೀಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಮತ್ತೆ US ಗೋಲ್ಡ್ ಆಮೇಲೆ ಬಿಟ್ ಕಾಯಿನ್ ಬಗ್ಗೆ ಜಸ್ಟ್ ಪಾಸಿಬಿಲಿಟೀಸ್ ನಿಮ್ಗೆ ಹೇಳಿದ್ದೇನೆ. ಓಕೆ, ಇದರಲ್ಲಿ ನಿಮಗೆ ಗೋಲ್ಡ್ ಮತ್ತೆ ಬಿಟ್ ಕಾಯಿನ್ ಲೈವ್ ಇನ್ನೂ ಇದಾವೆ. ಟುಮಾರೋ ಅಂತ ಕನ್ಸಿಡರ್ ಮಾಡಿದ್ದನ್ನ ಲೈವ್ ಅವೆಲ್ಲ ಎರಡು. ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಫಾರ್ ನೆಕ್ಸ್ಟ್ ಟ್ರೇಡಿಂಗ್ ಡೇ, ಅಂದ್ರೆ ಸೋಮವಾರಿಗೆ ಯಾವ ತರ ಆಗತ್ತೆ ಅಂತ ಅದಿದು. ಓಕೆ, ಸೊ ವೀಕೆಂಡ್ ಇದೆ, ಟೈಮ್ ವೇಸ್ಟ್ ಮಾಡಲ್ದೆ ಯಾರಾದ್ರೂ ಕೋರ್ಸ್ ವಿಡಿಯೋಸ್ನ ನೋಡಿಲ್ಲ ಅಂತಂದ್ರೆ ಕೋರ್ಸ್ ವಿಡಿಯೋಸ್ನ ನೋಡಿ ಓಕೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನೂ ಯಾರಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಮತ್ತೆ ಫರ್ದರ್ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ನಾನು ನಿಮ್ಗೆ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಬರ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಹ್ಯಾಪಿ ವೀಕೆಂಡ್. ಬಾಯ್, ಥ್ಯಾಂಕ್ ಯು.